ವಿಶ್ವಾವಸುನಾಮ ಸಂವತ್ಸರ ಮುಕ್ತಾಯವಾಗಿ ಪರಭಾವನಾಮ ಸಂವತ್ಸರ ಪ್ರಾರಂಭವಾಗತಕ್ಕಂಥ ಸಮಯ. ಯಾವ ರಾಶಿಯವರಿಗೆ ಯಾವ ಎಚ್ಚರಿಕೆ ಗಂಟೆಯನ್ನು, ಯಾವ ರಾಶಿಯವರಿಗೆ ಈ ವರ್ಷ ರಾಜಯೋಗ ಇದೆ, ಮನಸ್ಸಲ್ಲಿರತಕ್ಕಂಥ ಇಷ್ಟಾರ್ಥ ಈಡೇರತಕ್ಕಂಥ ವಾರವಿದು. ಸರ್ಕಾರದಿಂದ ಉತ್ತಮ ಮನ್ನಣೆ ಪಡೆಯತಕ್ಕಂಥ ವಾರವಾಗಿದೆ. ಯಾವುದೋ ವಸ್ತುಗಳು ಎಲ್ಲೋ ಮಿಸ್ ಆಗಿಬಿಟ್ಟಿರುತ್ತೆ, ನಿಮ್ಮನ್ನ ಮೋಸ ಮಾಡಿ ಯಾರೋ ನಿಮ್ಮನ್ನ ಕಸ್ತಿರ್ತಾರೆ, ಕಾರ್ಯದಲ್ಲಿ ಅಲ್ಪ ಜಯವಿದೆ. ರಾಶಿಯವರಿಗೆ ಈ ವಾರ ಕಷ್ಟವಿರುತ್ತದೆ. ಧನಹಾನಿ, ಮಾನಹಾನಿ ಕೂಡ ಆಗುತ್ತೆ, ಎಚ್ಚರಿಕೆ ಎಂದಿರಿ. ಕಷ್ಟಕ್ಕಾದವನೇ ನಿಂಟ ಅಂತ ಕರಿತೀವಿ ನಾವು ಆಡು ಭಾಷೆ. ಅದೇ ಕಷ್ಟದಲ್ಲಿ ನಿಂಟರಾಗ್ತಾರ? ಖಂಡಿತ ಆಗಲ್ಲ, ಮರ್ತು ಬಿಡಿ ಅವರು. ಇಲ್ಲದಿದ್ದರೆ ಕೆಟ್ಟ ಹೆಸರು ಬರತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ನೋಡತಕ್ಕಂಥದ್ದು ತುಂಬ ಕಷ್ಟಕರ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಎಲ್ಲರೂ ಆರೋಗ್ಯಕರ ಜೀವನ ನಡೆಸ್ತಾ ಇದ್ದೀರಾ ಅಂಥೇಳಿ ಭಾವಿಸ್ತೇನೆ. ದಿನಾಂಕ 8ನೇ ತಾರೀಕಿನಿಂದ 14ನೇ ತಾರೀಕು ಅಂದರೆ ರವಿವಾರದಿಂದ ಶನಿವಾರದವರೆಗೂ ನಿಮ್ಮ ಜೀವನದಲ್ಲಿ ಆಗತಕ್ಕಂಥ ಆಗುಹೋಗುಗಳು, ಯಾವ ರಾಶಿಯವರಿಗೆ ಯಾವ ರೀತಿ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು ಅಂಥೇಳಿ ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಈ ವಾರದ ಪಂಚಾಂಗ ಫಲ. ಇನ್ನು ಈ ವಾರ ಏನೇನು ವಿಶೇಷತೆಗಳಿದೆ ಅಂತ ಹೇಳಿದ್ರೆ, ದಿನಾಂಕ 9ನೇ ತಾರೀಕು ಚಾಮುಂಡಿ ಬೆಟ್ಟದಲ್ಲಿ ಮಹಾಬಲೇಶ್ವರನ ಸ್ವಾಮಿಯ ಉತ್ಸವ ತೇರಿರತಕ್ಕಂಥದ್ದು. ಮೈಸೂರು ಹಾಗೂ ಮೈಸೂರು ಪ್ರಾಂತದ ಜನಗಳು ಅಥವಾ ಪ್ರವಾಸಿಗರು ಅದನ್ನು ಯಾರು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಲ್ಲಿಯ ಕ್ಷೇತ್ರ ಪಾಲಕನಾದಂಥ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ಭಗವಂತನ ಆರಾಧನೆ ಮಾಡಿ ಖಂಡಿತ ಆರೋಗ್ಯದಲ್ಲಿ ಉತ್ತಮ ವೃದ್ಧಿಯನ್ನು, ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಜೀವನದಲ್ಲಿ ನೋಡುವಂತರಾಗ್ತೀರಾ. ಹಾಗೆ 12ನೇ ತಾರೀಕು ಕೊಲ್ಲೂರು ಮೂಕಾಂಬಿಕಾ ದೇವಿಯ ರಥೋತ್ಸವ ಇರತಕ್ಕಂಥದ್ದು. ಅನುಕೂಲವಾದರೆ ಅಲ್ಲಿರತಕ್ಕಂಥವರು ಅಥವಾ ಆ ದಿನ ಪ್ರವಾಸವನ್ನು ನಂಬ್ಕೊಳ್ತಿದ್ದವರು ಆ ಭಗವತಿಯ ಉತ್ಸವದಲ್ಲಿ ಭಾಗವಹಿಸುವ ಮುಖಾಂತರ ಎಲ್ಲ ರೀತಿಯ ನಿಮ್ಮ ಶತ್ರುವಾದಗಳು ದೂರವಾಗತಕ್ಕಂಥ ಅನುಗ್ರಹವನ್ನು ಪಡೆದುಕೊಳ್ಳಿ. ದಿನಾಂಕ 14ನೇ ತಾರೀಕು ಮೀನ ಸಂಕ್ರಮಣ ಇರತಕ್ಕಂಥದ್ದು. ಇದು ಈ ಸಂಪೂರ್ಣ ವಾರದ ವಿಶೇಷತೆ. ಇನ್ನೇನೋ ಕೆಲವೇ ದಿನಗಳಲ್ಲಿ ಯುಗಾದಿ ಪ್ರಾರಂಭವಾಗತ್ತೆ. ಯುಗಾದಿ ಅಂತ ಹೇಳಿದ್ರೆ ಹೊಸ ವರ್ಷ ನಮಗೆಲ್ಲ. ವಿಶ್ವಾವಸುನಾಮ ಸಂವತ್ಸರ ಮುಕ್ತಾಯವಾಗಿ ಪರಭಾವನಾಮ ಸಂವತ್ಸರ ಪ್ರಾರಂಭವಾಗತಕ್ಕಂಥ ಸಮಯ. ಪ್ರತಿಯೊಬ್ಬರು ಕೂಡ ಸಂಪೂರ್ಣ ವರ್ಷದ ಭವಿಷ್ಯವನ್ನು ತಿಳ್ಕೊಳ್ಬೇಕು ಅಂತ ತುಂಬ ಕಾತರಾಗಿರ್ತೀರ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನಲ್ಲಿ ಯುಗಾದಿ ವರ್ಷದ ಪಂಚಾಂಗ ಫಲ ಎಪಿಸೋಡ್ಗಳು ನಿಮಗೆ ಪ್ರಾರಂಭ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಒಂದೊಂದು ರಾಶಿಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಪ್ರತಿಯೊಬ್ಬರು ಕೂಡ ನೋಡಿ, ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಯಾವ ರೀತಿಯ ಒಳ್ಳೆ ಫಲವನ್ನು, ಯಾವ ರಾಶಿಯವರಿಗೆ ಯಾವ ಎಚ್ಚರಿಕೆ ಗಂಟೆಯನ್ನು, ಯಾವ ರಾಶಿಯವರಿಗೆ ಈ ವರ್ಷ ರಾಜಯೋಗ ಇದೆ ಎಲ್ಲವೂ ಕೂಡ ನೀವು ತಿಳ್ಕೊಳ್ತಾ ಹೋಗ್ಬೋದು. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ. ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಈ ವಾರ ಶುಭದ ವಾರ, ಲಾಭದಾಯಕ ವಾರ. ಈ ವಾರ ನಿಮ್ಮ ಮನೆಗೆ ಉತ್ತಮ ಬಂಧುಗಳ ಆಗಮನವಾಗತ್ತೆ, ನಿಮ್ಮ ಹಿತೈಷಿಗಳ ಆಗಮನ ಆಗುತ್ತೆ. ಅವರೊಂದಿಗೆ ಮಾತುಕತೆಯನ್ನು ಆಡೋ ಮುಖಾಂತರ, ಅವರೊಂದಿಗೆ ಒಂದಷ್ಟು ಉತ್ತಮ ಸಮಯವನ್ನು ಕಳೆಯುವ ಮುಖಾಂತರ ಮನಸ್ಸಿಗೆ ಇನ್ನೋದ್ವಂತ ಸಂತೋಷ ಉಂಟಾಗುತ್ತೆ. ಸಮಾಜದಲ್ಲಿ ಉತ್ತಮ ಗೌರವವನ್ನು, ಸ್ಥಾನಮಾನವನ್ನು ಮೇಷರಾಶಿಯವರು ಈ ವಾರ ಪಡೆದುಕೊಳ್ತೀರ. ಖಂಡಿತ ಹೌದು, ಈ ವಾರ ಮೇಷರಾಶಿಯವರಿಗೆ ಲಾಭದಾಯಕ ವಾರ. ಮಾಡತಕ್ಕಂತಹ ಕೆಲಸ, ಕಾರ್ಯ, ಉದ್ಯೋಗದಲ್ಲಿ ಉತ್ತಮ ಲಾಭವನ್ನು ನೋಡುವಂತರಾಗ್ತೀರಾ. ಉತ್ತಮ ಲಕ್ಷ್ಮಿ ಅನುಗ್ರಹವಾಗುತ್ತೆ ಹಾಗೂ ಆ ಮಹಾಭಗವಂತನ ಅನುಗ್ರಹದಿಂದ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರುತ್ತೆ. ಖಂಡಿತವಾಗಿಯೂ ಈ ವಾರ ಮೇಷರಾಶಿಯವರು ತುಂಬ ಚೆನ್ನಾಗಿದೆ. ಒಳ್ಳೆ ಇನ್ಕಮ್ ಈ ವಾರ ಚೆನ್ನಾಗಾಗತ್ತೆ. ಆದಷ್ಟು ಅದನ್ನು ಕೂಡಿಟ್ಕೊಳ್ಳಿ. ಭವಿಷ್ಯಕ್ಕಾಗಿ ಯಾವ ರೂಪುರೇಷೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಜೀವನದಲ್ಲಿ, ಅದು ಈ ವಾರದಿಂದಲೇ ಪ್ರಾರಂಭಿಸಿ ಖಂಡಿತವಾಗಿಯೂ ಉತ್ತಮ ಶುಭವನ್ನು ನೋಡುವಂತರಾಗ್ತೀರ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ
ಒಟ್ಟು 16 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಜಯವಿದೆ. ಖಂಡಿತವಾಗಿಯೂ ವೃಷಭ ರಾಶಿಯವರಿಗೂ ಕೂಡ ಈ ವಾರ ಉತ್ತಮ ಜಯತ್ವ ಇರತಕ್ಕಂಥದ್ದು. ಮನಸ್ಸಿನ ಮಾತನ್ನು ಕೇಳಿ ಉತ್ತಮ ಲಾಭವನ್ನು, ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಮನೆಗೆ ಉಪಯುಕ್ತವಾದ ವಸ್ತುಗಳನ್ನು, ಆಭರಣದ ಖರೀದಿ ಯೋಗವನ್ನು ವೃಷಭ ರಾಶಿಯವರಿಗೆ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಕೂಡ ಒಳ್ಳೆ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರ. ಅಂದರೆ ವೃಷಭ ರಾಶಿಯವರು ಈ ಸಂಪೂರ್ಣ ವಾರ ಉತ್ತಮ ಚಟುವಟಿಕೆಗಳಿಂದ ಉತ್ತಮ ಲಾಭವನ್ನು ಹಾಗೂ ಎಲ್ಲ ರೀತಿ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರ. ಈ ವಾರ ಶುಭದ ವಾರ. ಭಗವಂತ ಈ ವಾರ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯ ಒಳ್ಳೆ ಫಲವನ್ನು ಕೊಡ್ತಾ ಇದ್ದ. ಆ ಫಲವನ್ನು ಸದುಪಯೋಗಪಡಿಸ್ಕೊಳ್ಳಿ. ಉತ್ತಮ ರೀತಿಯಲ್ಲಿ ನೀವು ಕೆಲಸ ಕಾರ್ಯವನ್ನು ಮಾಡಿದ್ರೆ ಖಂಡಿತ ಲಾಭ ದ್ವಿಗುಣವಾಗತಕ್ಕಂಥದ್ದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಧನಲಾಭವಿದೆ. ಮಿಥುನ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಕಳೆದು ಹೋದ ವಸ್ತುಗಳು ಸಿಗತಕ್ಕಂಥ ಚಾನ್ಸಸ್ ಇರತಕ್ಕಂಥದ್ದು ಈ ವಾರ. ಯಾವುದೋ ವಸ್ತುವನ್ನ ಮಿಥುನ ರಾಶಿಯವರು ಕಳ್ಕೊಂಡ್ಬಿಟ್ಟಿರ್ತೀರಿ. ಯಾವುದೋ ವಸ್ತುಗಳು ಎಲ್ಲೋ ಮಿಸ್ ಆಗಿಬಿಟ್ಟಿರುತ್ತೆ. ನಿಮ್ಮನ್ನು ಮೋಸ ಮಾಡಿ ಯಾರೋ ನಿಮ್ಮನ್ನು ಕಸ್ತಿರ್ತಾರೆ. ಆ ಎಲ್ಲ ವಸ್ತುಗಳು, ಆ ಎಲ್ಲ ಲಾಭದಾಯಕಂತಹ ಪದಾರ್ಥಗಳು ಈ ವಾರ ನಿಮಗೆ ಲಭಿಸತಕ್ಕಂಥದ್ದು. ನೂತನ ಮನೆಗೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಸಂಪಾದನೆ ಮಾಡುವಂತರಾಗ್ತೀರಾ. ಅಂದರೆ ಮಿಥುನ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಭಗವಂತ ಉತ್ತಮ ಅವಕಾಶವನ್ನು ಈ ವಾರ ಮಾಡಿಕೊಟ್ಟಿದ್ದಾನೆ ನಿಮಗೆ. ಅದನ್ನು ಸರಿಯಾದ ದಾರಿಯಲ್ಲಿ ಸದುಪಯೋಗಪಡಿಸ್ಕೊಳ್ಳಿ. ಖಂಡಿತ ಉತ್ತಮ ಲಾಭವನ್ನು ನೋಡುವಂತರಾಗ್ತೀರ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಾರ್ಯದಲ್ಲಿ ಅಲ್ಪ ಜಯವಿದೆ. ಅಂದರೆ ಕರ್ಕಾಟಕ ರಾಶಿಯವರಿಗೆ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅಲ್ಪ ಜಯವನ್ನು ನಿರೀಕ್ಷೆ ಮಾಡ್ಬೋದು. ಪೂರ್ಣ ಮಟ್ಟದ ಜಯ ಈ ವಾರ ಲಭಿಸತಕ್ಕಂಥದ್ದು ಕಷ್ಟ. ಎಷ್ಟು ಕಷ್ಟವನ್ನು ಪಡ್ತೀರೋ ಅಷ್ಟು ಲಾಭದಾಯಕ ವಾರವಾಗಿರುತ್ತೆ ಈ ವಾರ. ಅಂದರೆ ತುಂಬ ಎಫೆಕ್ಟಿವ್ಲಿ, ತುಂಬ ಡೆಡಿಕೇಶನ್ ಆಗಿ ಈ ವಾರ ಕೆಲಸ ಮಾಡತಕ್ಕಂಥವರಾಗಿ. ಮೊದಲು ಸ್ವಲ್ಪ ಕೆಲಸ ಮಾಡಿದ್ರು ಲಾಭ ಜಾಸ್ತಿ ಸಿಗ್ತಾಯಿತ್ತು. ಈ ವಾರ ಆ ಥರ ಅಲ್ಲ. ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತೀರೋ ಅಷ್ಟು ಲಾಭವನ್ನು ಗಳಿಸುವಂತರಾಗ್ತೀರಾ. ತಿಳಿದಿರಲಿ, ವಾರದ ಅಂತ್ಯ ಭಾಗದಲ್ಲಿ ಕಷ್ಟಪಡತಕ್ಕಂಥ ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ಎಷ್ಟು ಜಾಸ್ತಿ ಕಷ್ಟಪಡ್ತೀರೋ ಅಷ್ಟು ಇಷ್ಟೈಶ್ವರ್ಯಗಳು ಈಡೇರುತ್ತೆ. ಹಾಗೂ ಸ್ವಲ್ಪ ಮಟ್ಟಿಗೆ ಚಿಂತೆ ನಿಮ್ಮನ್ನು ಬಾಧಿಸತಕ್ಕಂಥದ್ದು. ಆರೋಗ್ಯದ ಮೇಲೆ ಗಮನ ಹರಿಸಿ ಕಟಕ ರಾಶಿಯವರು. ಈ ವಾರ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರನ್ನು ಕಾಣುವಂತರಾಗ್ತೀರ. ಅಂದರೆ ಕಟಕ ರಾಶಿಯವರಿಗೆ ಈ ವಾರ ಮಿಶ್ರ ಫಲದ ಅಪೇಕ್ಷೆ. ಶಕ್ತಿನುಸಾರವಾಗಿ ವಿಷ್ಣುವನ್ನು ಆರಾಧನೆ ಮಾಡಿ ಕಟಕ ರಾಶಿಯವರು ಈ ವಾರ ಆ ಮಹಾವಿಷ್ಣು ಅನುಗ್ರಹದಿಂದ ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳು, ಬರತಕ್ಕಂಥ ಸಂಕಷ್ಟಗಳು ಖಂಡಿತವಾಗಿ ದೂರವಾಗುತ್ತೆ. ಈ ವಾರ ಸ್ವಲ್ಪ ಜಾಗೃತವಾಗಿದ್ದರೆ ತುಂಬ ಸೂಕ್ತ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 6 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಧನಹಾನಿಯಾಗತಕ್ಕಂಥದ್ದು. ಸಿಂಹರಾಶಿಯವರಿಗೆ ಈ ವಾರ ಶುಭದ ವಾರವಲ್ಲ. ಧನಹಾನಿಯಾಗತ್ತೆ, ಅಧಿಕವಾದ ಖರ್ಚಾಗತಕ್ಕಂಥದ್ದು, ಖರ್ಚು ಜಾಸ್ತಿ ಆಗತ್ತೆ, ಜನರ ವಿರೋಧ, ನಿಮ್ಮ ದಾಯಾದಿಗಳೊಂದಿಗೆ ಕುಟುಂಬದೊಂದಿಗೆ ವಿರೋಧಗಳು ಜಾಸ್ತಿ ಆಗತಕ್ಕಂಥದ್ದು. ಸರ್ಕಾರಿಯ ಕೆಲಸ ಕಾರ್ಯಗಳು ತುಂಬ ವಿಳಂಬವಾಗುತ್ತೆ. ಇವತ್ತನ್ನ ಕೆಲಸ ನಾಳೆ, ನಾಳೆಯ ಕೆಲಸ ನಾಳೆ, ಈ ಥರ ಪೋಸ್ಟ್ಪೋನ್ ಆಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮನಸ್ಸಿಗೆ ಚಿಂತೆ ತಾಪತ್ರ ಯಥೇಚ್ಛವಾಗಿ ಕಾಡತಕ್ಕಂಥದ್ದು. ಅಶಾಂತಿ ನಿಮ್ಮೊಂದಿಗೆ ನೆಲೆಸತಕ್ಕಂಥದ್ದು ಈ ವಾರ. ಅಂದರೆ ಖಂಡಿತವಾಗಿಯೂ ಶುಭದ ವಾರವಲ್ಲ ಈ ವಾರ. ಸಿಂಹರಾಶಿಯವರಿಗೆ ಎಷ್ಟು ಎಚ್ಚರಿಕೆಯ, ಎಷ್ಟು ಸ್ವಲ್ಪ ನಿಭಾಯಿಸ್ಕೊಂಡು ಹೋಗತಕ್ಕಂಥ ವಾರವಾಗುತ್ತೋ ಅಷ್ಟು ನಿಭಾಯಿಸಿ. ಇಲ್ಲದಿದ್ದರೆ ಸಂಪೂರ್ಣ ವಾರ ಒಂಥರ ಗೋಜಲಿಂದ ಸಂಕಷ್ಟದಿಂದ ಕೂಡಿರ್ತಕ್ಕಂಥದ್ದಾಗ್ಬಿಡತ್ತೆ. ಸಿಂಹರಾಶಿಯವರು ಈ ವಾರ ಶಕ್ತಿನುಸಾರವಾಗಿ ಆಂಜನೇಯನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತ ಆಂಜನೇಯ
ಬರತಕ್ಕಂಥ ಸಮಸ್ಯೆಗಳು ದೂರವನ್ನು ಮಾಡ್ತಾನೆ. ಮನಸ್ಸಿಗೆ ಧೈರ್ಯವನ್ನು, ಸ್ಥೈರ್ಯವನ್ನು, ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಿಕೊಡ್ತಾನೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಕನ್ಯಾ ರಾಶಿಯವರಿಗೆ ಉತ್ತಮ ಆರೋಗ್ಯದ ನಿರೀಕ್ಷೆ ಮಾಡ್ಬೋದು. ಅಂದರೆ ಯಾರಿಗೆ ಮೊದಲೇ ಆರೋಗ್ಯದ ಸಮಸ್ಯೆಗಳಿತ್ತು ಅವರ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯದಲ್ಲಿ ಉತ್ತಮ ಚೇತರಿಕೆಯನ್ನು, ಹಣಕಾಸಿನ ವಿಚಾರದಲ್ಲಿ ಉತ್ತಮ ಲಾಭವನ್ನು ಕಾಣುವಂತರಾಗ್ತೀರಾ. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭ ನೋಡುವಂತರಾಗ್ತೀರಾ. ನೂತನ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂದವ್ರಿಗೆ ಈ ವಾರ ಸುದಿನ. ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದವ್ರಿಗೆ ಖಂಡಿತವಾಗಿಯೂ ಲಾಭ ಸಿಗುತ್ತೆ. ಕನ್ಯಾ ರಾಶಿಯಲ್ಲಿರತಕ್ಕಂಥವರು ನಿಮ್ಮೊಂದಿಗೆ ನಿಮ್ಮ ಆತ್ಮೀಯರು ಗಟ್ಟಿಯಾಗಿ ನಿಂತುಕೊಂಡು ಎಲ್ಲ ರೀತಿಯ ಸಹಕಾರವನ್ನು, ಎಲ್ಲ ರೀತಿಯ ಅಭಿವೃದ್ಧಿ ವಿಚಾರಕ್ಕೆ ಅನುಗ್ರಹವನ್ನು ಮಾಡಿಕೊಡ್ತಾರೆ. ಹಾಗೆಯೇ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಈ ವಾರ ನಡೆಯುವಂತಾಗುತ್ತೆ. ಅಂದರೆ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದ ವಾರ. ಮನೆಯಲ್ಲಿ ಮಂಗಳ ಕಾರ್ಯಗಳು ಪ್ರಾರಂಭವಾಗತಕ್ಕಂಥ ಸಮಯ. ಮನಸ್ಸಿಗೆ ಸಂತೋಷ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಹಾಗೂ ಎಲ್ಲ ವಿಚಾರದಲ್ಲೂ ಕೂಡ ಉತ್ತಮ ಲಾಭವನ್ನು ಪಡೆದುಕೊಳ್ಳುವಂಥ ವಾರವಾಗಿರುತ್ತೆ. ಖಂಡಿತ ಕನ್ಯಾ ರಾಶಿಯವರು ಆರಾಮ್ಸೆ ಇರತಕ್ಕಂಥ ವಾರ ಈ ವಾರ. ಭಗವಂತ ಎಲ್ಲ ಕರುಣಿಸಿಕೊಟ್ಟಿದ್ದಾನೆ. ಅದನ್ನೆಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿ ಉಪಯೋಗಿಸ್ಕೊಳ್ಳಿ. ಖಂಡಿತ ವಾರ ಸುಂದರ ವಾರವಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲವನ್ನು ಅಥವಾ ಎಚ್ಚರಿಕೆಯನ್ನಾರ ಕೊಟ್ಟಿದ್ದಾನ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಉತ್ತಮ ಮನ್ನಣೆ ಪಡೆಯತಕ್ಕಂಥ ವಾರವಾಗಿದೆ. ತುಲಾರಾಶಿಯವರಿಗೆ ಖಂಡಿತವಾಗಿಯೂ ಸರ್ಕಾರದ ಕೆಲಸ ಕಾರ್ಯಗಳು, ಸರ್ಕಾರದಿಂದ ಯಾವ್ದಾದ್ರು ಸಬ್ಸಿಡಿ ಬರಬೇಕಾದ್ರೆ, ಸರ್ಕಾರದ ಕೆಲಸ ಕಾರ್ಯಗಳು ಸ್ಟ್ರಕ್ ಆಗಿ ಎಷ್ಟೋ ತಿಂಗಳುಗಳಿಂದ ಟ್ರೈ ಮಾಡಿದ್ರು ಕೂಡ ನಡೀತಾ ಇಲ್ಲ, ಅಥವಾ ಸರ್ಕಾರದಿಂದ ಇನ್ನೂ ಸಹಾಯ ಆಗಬೇಕಾಗಿ ಈ ಥರ ನಾನಾ ಸಮಸ್ಯೆಗಳು ಸರ್ಕಾರದ ವಿಚಾರವಾಗಿ ಸಿಗಾಕೊಂಡಿದ್ದಾರೆ. ಈ ವಾರ ಜಯತ್ವ ಕಟ್ಟಿಟ್ಟ ಬುತ್ತಿ. ನಿಮ್ಮೆಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಸರ್ಕಾರದ ವಿಚಾರಗಳಿಂದ ಉತ್ತಮ ಲಾಭವನ್ನು, ಎಲ್ಲ ರೀತಿಯ ಸಹಕಾರವನ್ನು ಈ ವಾರ ಅಪೇಕ್ಷೆ ಮಾಡ್ಬೋದು. ಒಬ್ಬ ಹೆಣ್ಣು ಮಗುವಿನ ಅನುಕೂಲದಿಂದ ನಿಮ್ಮ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಲಾಭವನ್ನು ನೋಡುವಂತರಾಗ್ತೀರಾ. ಅಂದರೆ ಒಬ್ಬ ತಾಯಿ ಆಗಿರ್ಬೋದು, ಸಹೋದ್ಯೋಗಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಕಂಪ್ನಿ ಒಬ್ಬ ಎಂಪ್ಲಾಯಿ ಆಗಿರ್ಬೋದು, ಯಾರೋ ಒಬ್ಬರು ನಿಮ್ಮ ಹೆಣ್ಮಗಳು ನಿಮ್ಮ ಜೊತೆ ನಿಂತ್ಕೊಳ್ತಾರೆ, ಸಹಾಯವನ್ನು ಮಾಡಿಕೊಡ್ತಾರೆ ಕೆಲಸ ಕಾರ್ಯದಲ್ಲಿ. ಅದು ಒಳ್ಳೆ ಅಭಿವೃದ್ಧಿಯನ್ನು, ಪ್ರಮುಖವಾಗಿ ಆರ್ಥಿಕವಾಗಿ ಒಳ್ಳೆ ಲಾಭವನ್ನು ನೋಡುವಂತರಾಗ್ತೀರಾ. ಧನಲಾಭವಿದೆ. ಈ ವಾರ ನೀವು ಅಂದ್ಕೊಂಡಿರತಕ್ಕಂಥ ಯಥೇಚ್ಛವಾಗಿ, ಅಂದರೆ ಏನೋ ಒಂದು ಅಂದ್ಕೊಂಡಿರ್ತಾರೆ ಇಷ್ಟು ಲಾಭ ಬರ್ಬೋದು ಅಂತ, ಅದಕ್ಕಿಂತನೂ ಜಾಸ್ತಿ ಈ ವಾರ ಲಾಭವನ್ನು ನೋಡುವಂತರಾಗ್ತೀರಾ ತುಲಾರಾಶಿಯವರು. ಹಾಗೆ ಸಮಾಜದಲ್ಲಿ ನಿಮ್ಮನ್ನು ಗುರುತಿಸ್ತಕ್ಕಂತಹ ಸನ್ನಿವೇಶಗಳು ಬರುತ್ತೆ. ಉತ್ತಮ ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಾ. ಅಂದರೆ ಒಳ್ಳೆ ನೇಮ್ ಸೆಟ್ ಮಾಡ್ತೀರಾ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀರಾ. ಇಂಥ ಕೆಲಸ ಕಾರ್ಯ ಅಂದರೆ ಆ ವ್ಯಕ್ತಿನ ಕೊಡಬೇಕಪ್ಪ, ಆ ವ್ಯಕ್ತಿಗೆ ಕೆಲಸವನ್ನು ಕೊಟ್ಟರೆ ಅಚ್ಚುಕಟ್ಟಾಗಿ ಮಾಡ್ತಾನೆ, ಆ ವ್ಯಕ್ತಿಯಷ್ಟು ಪರ್ಫೆಕ್ಟಾಗಿ ನನಗೆ ಗೊತ್ತಿರೋರು ಯಾರು ಕೆಲಸವೇ ಮಾಡ್ತಾ ಇಲ್ಲ. ಕೆಲಸ ಅಂದರೆ ಆ ವ್ಯಕ್ತಿ ಅಂತೇಳಿ, ಅಂದರೆ ಕೆಲಸದ ಮುಖಾಂತರ ನಿಮ್ಮನ್ನು ಗುರುತಿಸಿ ನಿಮ್ಮ ಕೆಲಸಕ್ಕೆ ಉತ್ತಮ ಬೆಲೆಯನ್ನು ಅವರು ಕೊಟ್ಟು ನಿಮ್ಮನ್ನ ಎಲ್ಲ ರೀತಿಯ ಅಭಿವೃದ್ಧಿ ಪಡಿಸೋಕ್ಕೆ ಸಹಾಯವನ್ನು ಮಾಡ್ತಾರೆ. ಅದು ಮನಸ್ಸಿಗೆ ಸಮಾಧಾನ ತಂದು ಕೊಡುತ್ತೆ. ಇನ್ನು ಯಥೇಚ್ಛವಾಗಿ ಕೆಲಸ ಕಾರ್ಯ ಮಾಡಬೇಕು ಅಂತ ನಿಮಗೆ ನೀವೇ ಪ್ರೇರಣೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಖಂಡಿತ ತುಲಾರಾಶಿಯವರಿಗೆ ಈ ವಾರ ಶುಭದ ವಾರ. ಎಲ್ಲ ರೀತಿಯ ಅಭಿವೃದ್ಧಿಯನ್ನು ನೋಡುವಂಥ ವಾರವಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ವೃಶ್ಚಿಕ ರಾಶಿಯವರಿಗೆ ಈ ವಾರ ಕಷ್ಟವಿರುತ್ತದೆ. ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡೆ ತಡೆಗಳು ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದು. ಧನಹಾನಿ, ಮಾನಹಾನಿ ಕೂಡ ಆಗುತ್ತೆ, ಎಚ್ಚರಿಕೆಯಿಂದಿರಿ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹಿತಶತ್ರುಗಳ ಕಾಟ ಈ ವಾರ ಜಾಸ್ತಿ ಇರತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಆನ್ ಟೈಮ್ ಆಗೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ವಿಳಂಬ ಹಾಗೂ ಸಹೋದ್ಯೋಗಿಗಳೊಂದಿಗೆ ಆಗತಕ್ಕಂಥ ಮನಸ್ತಾಪಗಳು ನಿಮ್ಮನ್ನು ಬಹಳ ಕಿರಿಕಿರಿ ಉಂಟು ಮಾಡುತ್ತೆ. ಹಾಗೂ ಯಾವುದೇ ರೀತಿ ಅಭಿವೃದ್ಧಿಯನ್ನು ಕೂಡ ನೋಡತಕ್ಕಂಥ ತುಂಬ ಕಷ್ಟವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ವಾರ. ಅಂದರೆ
ಈ ವಾರ ನಿಮ್ಮ ಸಮಯ ಚೆನ್ನಾಗಿಲ್ಲ. ವೃಶ್ಚಿಕ ರಾಶಿಯವರಿಗೆ ಏನೇ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕಾದರೂ, ಯಾರೊಂದಿಗೂ ಹಣಕಾಸಿನ ವ್ಯವಹಾರವನ್ನು ಮಾಡಬೇಕಾದರೂ ಜಾಗ್ರತೆಯಿಂದ ಮಾಡಿ. ಅನ್ಯಥಾ ವ್ಯಾಜ್ಯಕ್ಕೆ ಸಿಗಾಕೊಳ್ಳದೆ ನೀವು ಕಷ್ಟಪಟ್ಟಿರ್ತಕ್ಕಂಥ ದುಡ್ಡನ್ನು ಈಸ್ಕೊಳ್ಳೋದಕ್ಕೆ ದಿನಗಳ ಗಟ್ಟಲೆ ತಿಂಗಳಗಟ್ಟಲೆ ಒದ್ದಾಡಕ್ಕೆ ಹೋಗ್ಬೇಡಿ. ಅಂದರೆ ಎಷ್ಟು ಬುದ್ಧಿವಂತಿಕೆಯಿಂದ ಈ ವಾರವನ್ನು ಕಳೀತಿರೋ ಅಷ್ಟು ಲಾಭವನ್ನು ವೃಶ್ಚಿಕ ರಾಶಿಯವರು ಅಪೇಕ್ಷೆ ಮಾಡ್ಬೋದು. ನಾರ್ಮಲ್ ಆಗಿ ಪ್ರತಿನಿತ್ಯ ಯಾವ ರೀತಿ ಇರ್ತೀನಿ ಹಾಗೇ ಇದು ಮಾಡ್ಕೋಣ, ಮುಂದೇನು ಆಗ್ಬಿಡುತ್ತೆ, ಈ ಕಷ್ಟ ಇರ್ಬೋದೇನೋ ಕೊಟ್ಬೋಣ ಅಥವಾ ಏನೋ ಮಾಡ್ಬೋಣ, ಈ ಥರ ಮನಸ್ಥಿತಿಯಲ್ಲಿದ್ದರೆ ಖಂಡಿತ ಸಿಕ್ಕಿ ಹಾಕಿಕೊಳ್ತಿರೋ ಕೆಲಸ ಕಾರ್ಯಗಳಲ್ಲಿ ಸ್ಟ್ರಕ್ಕಾಗ್ಬಿಡ್ತೀರಿ ನೀವು. ಇನ್ನೊಬ್ರಿಗೆ ಯಾರಿಗೋ ಸಹಾಯ ಮಾಡೋಕ್ಕೆ ಹೋಗಿ ನಿಮ್ಮ ತಲೆ ಮೇಲೆ ನೀವೇ ಚಪ್ಪಲಿಗಳು ಹೇಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಅಂದರೆ ಸಹಾಯ ಮಾಡಿ. ಪ್ರತಿಯೊಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಗೆ ಸಹಾಯ ಮಾಡಬೇಕು, ಅದೇ ಮನುಷ್ಯತ್ವ. ಆದರೆ ನನ್ನ ಕೈಲಿ ಏನು ಶಕ್ತಿನೇ ಇಲ್ಲ ಅಂತ ಗೊತ್ತಿದ್ರು ಆ ವ್ಯಕ್ತಿಗೆ ಸಹಾಯ ಮಾಡಿ ನನ್ನ ಸಮಾಜದಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕೆಂಬ ಹಂಬಲದಿಂದ ಇನ್ಯಾರ ಹತ್ರನೂ ಏನೋ ಇದು ಮಾಡಿಕೊಂಡು ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋದರೆ ನಿಮ್ಮಷ್ಟು ಮೂರ್ಖರನ್ನು ಇಡೀ ಪ್ರಪಂಚದಲ್ಲಿ ಹುಡುಕಿದ್ರೂ ಕೂಡ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರು ನಿಮಗೆ ಶಕ್ತಿನುಸಾರವಾಗಿ ಎಷ್ಟಾಗುತ್ತೋ ಅಷ್ಟೇ ಕೆಲಸ ಕಾರ್ಯದಲ್ಲಿ ತೊಡಗಿಕೊಳ್ಳಿ. ಇಲ್ಲದಿದ್ದರೆ ದೊಡ್ಡ ಮಟ್ಟದ ಸಂಕಷ್ಟವನ್ನು ಈ ವಾರ ನೀವು ಎದುರಿಸಬೇಕಾಗತ್ತೆ. ವೃಶ್ಚಿಕ ರಾಶಿಯವರು ಶಕ್ತಿಯನುಸಾರವಾಗಿ ಮಹಾಶನೀಶ್ವರನ ಆರಾಧನೆ ಮಾಡಿ. ಈ ವಾರ ಶನೀಶ್ವರ ಬರತಕ್ಕಂಥ ಎಲ್ಲ ವ್ಯಾಜ್ಯಗಳನ್ನು ದೂರ ಮಾಡ್ತಾನೆ, ಹಾಗೂ ಮನಸ್ಸಿಗೆ ಉತ್ತಮ ನೆಮ್ಮದಿಯನ್ನು ಕೊಡುವಂತನಾಗ್ತಾನೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಈ ಧನುರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನುಸ್ಸು ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಿದ್ಧಿಯನ್ನು ಹಾಗೂ ಉತ್ತಮ ಲಾಭವನ್ನು ನೋಡುವಂತರಾಗ್ತೀರಾ. ಮನಸ್ಸಲ್ಲಿರತಕ್ಕಂಥ ಇಷ್ಟಾರ್ಥ ಈಡೇರತಕ್ಕಂಥ ವಾರವಿದು. ಮನೆಗೆ ನಿಮ್ಮ ಸ್ನೇಹಿತರು ಹಿತೈಷಿಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ. ಹಾಗೆಯೇ ತುಂಬ ತಿಂಗಳುಗಳಿಂದ ನೀವು ಅಂದ್ಕೊಂಡಿರ್ತೀರ ಒಂದು ವಸ್ತು ಖರೀದಿ ಮಾಡಬೇಕು, ಈ ವಸ್ತು ಮಾಡಲಿದ್ರೆ ತುಂಬ ಚೆನ್ನಾಗಿರುತ್ತೆ, ಈ ವಸ್ತು ನಾನು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ ಥರ ನಿಮ್ಮ ಮನಸ್ಸಿನ ಇಷ್ಟೈಶ್ವರ್ಯ ಅಂದರೆ ಇಷ್ಟಾರ್ಥ ಈ ವಾರ ಈಡೇರತಕ್ಕಂಥದ್ದು. ತುಂಬ ತಿಂಗಳಿಂದ ಯಾವ ಕನಸನ್ನು ಹೊತ್ಕೊಂಡಿದ್ರಿ ಆ ಕನಸು ಈ ವಾರ ಈಡೇರುತ್ತೆ. ಖಂಡಿತ ಆ ವಸ್ತುಗಳನ್ನು ಮನೆಗೆ ಖರೀದಿ ಮಾಡೋ ಮುಖಾಂತರ ಮನಸ್ಸಿಗೆ ಇನ್ನೋದ್ವ ಅಂತ ಸಂತೋಷ ಉಂಟಾಗತಕ್ಕಂಥದ್ದು. ಸಮಾಜದಲ್ಲಿ ಇನ್ನೂ ಆತ್ಮೀಯರು ಯಥೇಚ್ಛವಾಗ್ತಾರೆ. ಸಮಾಜದಲ್ಲಿ ಉತ್ತಮ ಸ್ಥಾನಮಾನವನ್ನು ಒಳ್ಳೆಯ ಕೀರ್ತಿಯನ್ನು ಧನುಸ್ಸು ರಾಶಿಯವರು ಈ ವಾರ ಪಡೆಯುವಂತರಾಗ್ತಾರೆ. ಅಂದರೆ ಖಂಡಿತವಾಗಿಯೂ ಧನುರಾಶಿಯವರಿಗೆ ಈ ವಾರ ಶುಭದ ವಾರ ಹಾಗೂ ಲಾಭದಾಯಕ ವಾರ. ತುಂಬ ಜನ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ದೇವರ ದರ್ಶನ ಮಾಡಬೇಕು, ಈ ಥರ ಎಲ್ಲ ರೀತಿಯ ಅಂದ್ಕೊಳ್ತಿರ್ತೀವಿ. ಆದರೆ ಸಮಯದ ಅಭಾವ ಹಾಗೂ ಫಾಸ್ಟೆಸ್ಟ್ ಲೈಫಲ್ಲಿ ನಾವೆಲ್ಲೂ ಕೂಡ ಹೋಗಕ್ಕೆ ಸಾಧ್ಯವೇ ಆಗ್ತಿರೋದಿಲ್ಲ. ಎಷ್ಟೋ ಸರಿ ನಮಗೆ ರಜಾ ಇಲ್ಲ ಅಂದರೂ ಕೂಡ 4-5 ದಿನ ರಜಾ ಮಾಡಿಕೊಂಡು ಕ್ಷೇತ್ರಕ್ಕೆ ಹೋಗಿ ಬರಬೇಕು ಅಂತ ಎಲ್ಲ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಹೋಗತಕ್ಕಂಥ ಹರಿಬರಿಯಲ್ಲಿ ಆ ಕ್ಷೇತ್ರದಲ್ಲಿ ಏನೇನಿದೆ, ಎಷ್ಟು ದೇವಸ್ಥಾನಗಳಿದೆ, ಆ ಕ್ಷೇತ್ರಕ್ಕೆ ಹೋದ್ಮೇಲೆ ಏನೇನು ಮಾಡಬೇಕು, ಹೋಗಿ ಬಂದಮೇಲೆ ಏನೇನು ಮಾಡಬೇಕು ಥರ ಆಚರಣೆ ಬಗ್ಗೆ ತಿಳ್ಕೊಳ್ಳೋದೇ ಇಲ್ಲ. ಸುಮ್ಮನೆ ಟ್ರಿಪ್ ಅಂತ ಹೋಗಿ ಬಂದುಬಿಡ್ತೀವಿ. ತಿಳಿದಿರಲಿ, ಅಂಥ ಸಮಸ್ಯೆಗಳೇ ದೂರವಾಗಲಿ ಅಂತ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಗಳಲ್ಲಿ ಆ ಶಿವ ಅಂದರೆ ಆ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಶಾಸ್ತ್ರ ಉಲ್ಲೇಖಿಸಲಾಗಿದೆ. ಆ ವಿಶ್ವನಾಥನ ದರ್ಶನಕ್ಕೆ ಹೋದಾಗ ತುಂಬ ಜನ ನಾನಾ ರೀತಿ ತಪ್ಪುಗಳನ್ನು ಮಾಡಿಬಿಡ್ತಾರೆ. ಡೈರೆಕ್ಟಾಗಿ ಕಾಶಿಗೆ ಹೋಗಿದ ತಕ್ಷಣ ವಿಶ್ವನಾಥನ ದರ್ಶನ ಮಾಡತಕ್ಕಂಥದ್ದಾಗಿರ್ಬೋದು. ಕಾಶಿಗೆ ಬಂದ ತಕ್ಷಣ ಮಣಿಕರ್ಣಿಕಾ ಘಾಟ್ ರೀಲ್ಸಲ್ಲೆಲ್ಲ ನೋಡ್ಬಿಟ್ಟಿರ್ತೀರ. ಮಣಿಕರ್ಣಿಕಾ ಘಾಟ್ ಹೋಗಬೇಕು, ಎಣ ಸುಡ್ತಿರ್ತದೆ ನೋಡಬೇಕು ನಾನು, ಈ ಥರ ಮನಸ್ಥಿತಿಗಳಿರುತ್ತೆ. ಕಾಶಿಗೆ ಬಂದಾಗ ಮೊದಲು ಏನು ಮಾಡಬೇಕು, ಯಾವ ದೇವರ ಅಪ್ಪಣೆ ಪಡೆದು ಕಾಶಿಗೆ ಬರಬೇಕು, ಹಾಗೂ ವಿಶ್ವನಾಥನ ದರ್ಶನ ಮಾಡಿದ್ಮೇಲೆ ನಾವು ಯಾವ ದೇವಸ್ಥಾನಗಳಿಗೆ ಹೋಗಬೇಕು ಗೊತ್ತೇ ಇರೋದಿಲ್ಲ ತುಂಬ ಜನಕ್ಕೆ. ಆ ಎಲ್ಲ ಡೌಟ್ಗಳು ಕ್ಲಿಯರ್ ಆಗಲಿ, ಅಥವಾ ಕಾಶಿಯ ವಿಶೇಷತೆಗಳೇನು, ಕಾಶಿಗೆ ಏನಕ್ಕೆ ಹೋಗಬೇಕು ಏನಕ್ಕೆ ಹೋಗಬಾರ್ದು ಎಲ್ಲ ಸಂಪೂರ್ಣ ಸಂಚಿಕೆಗಳನ್ನು ವಿಶೇಷವಾಗಿ ಭವಿಷ್ಯ ದರ್ಶನ ಸಂಪೂರ್ಣ ತಂಡ ಕಾಶಿಗೆ ಹೋಗಿ ಪ್ರಪ್ರಥಮ ಬಾರಿ ಇಡೀ ಕರ್ನಾಟಕದಲ್ಲಿ ಯಾವ ಜ್ಯೋತಿಷಿಯೂ ಕೂಡ ಇದನ್ನು ಪ್ರಯತ್ನ ಪಟ್ಟಿರಲಿಲ್ಲ. ಅದನ್ನು ನಮ್ಮ ಸಂಪೂರ್ಣ ತಂಡ ಪ್ರಯತ್ನಪಟ್ಟು ನಿಮಗೆ ಕಾಶಿ ಸೀರೀಸ್ಗಳು ಆಲ್ರೆಡಿ ಬರ್ತಾ ಇದೆ. ಕಾಶಿಗೆ ಏನಕ್ಕೆ ಹೋಗಬೇಕು, ಕಾಶಿಯಲ್ಲಿರತಕ್ಕಂಥ ದೇವಸ್ಥಾನದ ಇತಿಹಾಸ ಆಗಿರ್ಬೋದು, ಕಾಶಿಗೆ ಮೊದಲು ಹೋದಾಗ ಯಾವ ದೇವರ ದರ್ಶನ ಮಾಡಬೇಕು, ಕಾಶಿಯಿಂದ ಬಂದ ಮೇಲೆ ಮನೇಲಿ ಏನೇನು ಮಾಡಬೇಕು, ಕಾಶಿಗೆ ಯಾರಿಗೆ ಹೋಗೋಕ್ಕೆ ಅಧಿಕಾರವಿದೆ ಯಾರಿಗೆ ಅಧಿಕಾರವಿದೆ ಎಲ್ಲ ಸಂಪೂರ್ಣ ಸೀರೀಸ್ ವೈಸ್ ನಿಮಗೆ
ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿದೆ. ನೀವು ನೋಡಿ ನಿಮ್ಮ ಆತ್ಮೀಯರೊಂದಿಗೂ ಶೇರ್ ಮಾಡಿ ಜ್ಞಾನವನ್ನು ವೃದ್ಧಿ ಮಾಡಿಕೊಡಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವಿಕೆ ಅಂದರೆ ವೈರಿಗಳನ್ನು ಮಣಿಸ್ತೀರ ಮಕರ ರಾಶಿಯವರು ಈ ವಾರ. ಖಂಡಿತ ವೈರಿಗಳ ವಿರುದ್ಧ ಉತ್ತಮ ಜಯ ಪ್ರಾಪ್ತವಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಉತ್ತಮ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಮನೆಯಲ್ಲಿ ಉತ್ತಮ ನೆಮ್ಮದಿ ಲಭಿಸತಕ್ಕಂಥದ್ದು. ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೆಲಸ ಈ ವಾರ ಈಡೇರುತ್ತದೆ ಮಕರ ರಾಶಿಯವರಿಗೆ. ಅಂದರೆ ಮಕರ ರಾಶಿಯವರಿಗೆ ಈ ವಾರ ಶುಭದ ವಾರ, ಉತ್ತಮ ಲಾಭದಾಯಕ ವಾರ. ಖಂಡಿತ ಆ ಭಗವಂತನ ಅನುಗ್ರಹದಿಂದ ಎಲ್ಲ ರೀತಿಯ ಸುಖವನ್ನು ಲಾಭವನ್ನು ಈ ವಾರ ನೋಡುವಂತರಾಗ್ತೀರ ಮಕರ ರಾಶಿಯವರು. ಹಿಂದೆ ಆಗಿರತಕ್ಕಂಥ ಒಂದಷ್ಟು ತಪ್ಪುಗಳು ಸಮಸ್ಯೆಗಳು ಭಗವಂತನ ಅನುಗ್ರಹದಿಂದ ಈ ವಾರ ದೂರವಾಗತಕ್ಕಂಥದ್ದು. ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಭಗವಂತ ಈ ವಾರ ನಿಮಗೆ ಲಭಿಸ್ಕೊಟ್ಟಿದ್ದಾನೆ. ಆರೋಗ್ಯದ ಉತ್ತಮ ಚೇತರಿಕೆಯನ್ನು ಕಾಣ್ಬೋದು. ಯಾರಿಗೆ ಆರೋಗ್ಯದ ಸಮಸ್ಯೆಗಳಿದೆ ಆ ಸಮಸ್ಯೆಗಳು ನಿಧಾನವಾಗಿ ದೂರವಾಗ್ತಾ ಹೋಗುತ್ತೆ. ಖಂಡಿತ ಒಳ್ಳೆ ಅಭಿವೃದ್ಧಿಯನ್ನು ನೀವು ನೋಡುವಂತರಾಗ್ತೀರ. ಅಂದರೆ ಮಕರ ರಾಶಿಯವರಿಗೆ ಈ ವಾರ ಶುಭದ ವಾರ, ಲಾಭದಾಯಕ ವಾರ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ನಾನಾ ರೀತಿಯ ಚಿಂತೆ ಕುಂಭರಾಶಿಯವರನ್ನ ಈ ವಾರ ಬಾಧಿಸತಕ್ಕಂಥದ್ದು. ಅಂದರೆ ತುಂಬ ಚಿಂತೆ ಕಾಡಿಸುತ್ತೆ ಈ ವಾರ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ನೋಡತಕ್ಕಂಥದ್ದು ತುಂಬ ಕಷ್ಟಕರ. ಎಷ್ಟು ಕಷ್ಟಪಡಬೇಕು ಅಂದರೆ ಈ ವಾರ ಲಾಭವನ್ನು ಪಡೆಯೋದಕ್ಕೆ ಅಷ್ಟು ಕಷ್ಟಪಡಬೇಕು. ಆದರೂ ಕೂಡ ಚಿಂತೆ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಕಷ್ಟಪಟ್ಟಷ್ಟೇ ಲಾಭವನ್ನು ಈ ವಾರ ಪಡೆದುಕೊಳ್ಳುವಂತರಾಗ್ತೀರಾ. ನಾನಾ ರೀತಿಯ ಸಮಸ್ಯೆಗಳು, ನಾನಾ ರೀತಿಯ ವ್ಯಾಜ್ಯಗಳು ಈ ವಾರ ನಿಮ್ಮನ್ನು ಬಾಧಿಸತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ, ಜನರ ನಿಷ್ಠೂರ, ಸ್ವಲ್ಪ ಮಟ್ಟಿಗೆ ಮನಸ್ತಾಪನ ನೋಡುವಂತರಾಗ್ತೀರಾ. ತಿಳಿದಿರಲಿ, ವಾರದ ಅಂತ್ಯಭಾಗದಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಕಾರ್ಯವನ್ನು ಮಾಡ್ತಿರೋ ಅಷ್ಟು ಲಾಭವನ್ನು ನೋಡುವಂತರಾಗ್ತೀರ. ಅಂದರೆ ಲಾಭ ಸಿಗುತ್ತೆ, ಆದರೆ ಅತಿಯಾದ ಕಷ್ಟಪಡಬೇಕು. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಸ್ವಲ್ಪ ಜಾಗ್ರತೆಯಿಂದಿರಿ. ಇಲ್ಲದಿದ್ದರೆ ಕೆಟ್ಟ ಹೆಸರು ಬರತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಕುಂಭರಾಶಿಯವರಿಗೆ. ಅಂದರೆ ಕುಂಭರಾಶಿಯವರಿಗೆ ಈ ವಾರ ಎಚ್ಚರಿಕೆಯ ವಾರ. ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ದತ್ತಾತ್ರೇಯ ಆರಾಧನೆ ಮಾಡ್ಕೊಳ್ಳಿ, ಅಥವಾ ನೀವು ಯಾರು ಗುರು ಅಂತ ಸ್ವೀಕರಿಸಿದಿರೋ ಅವರ ಆರಾಧನೆಯನ್ನು ಈ ವಾರ ಯಥೇಚ್ಛವಾಗಿ ಮಾಡಿ. ಖಂಡಿತ ಆ ಗುರುಗಳ ಅನುಗ್ರಹದಿಂದ ಇವೆಲ್ಲ ಸಂಕಷ್ಟಗಳು ದೂರವಾಗತ್ತೆ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಮೀನರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿದೆ. ಇಂದಿನ ವಾರಕ್ಕೆ ಅಥವಾ ಒಂದಷ್ಟು ತಿಂಗಳಿಗೆ ಹೋಲಿಸ್ಕೊಂಡ್ರೆ ಈ ವಾರ ಸ್ವಲ್ಪ ಲಕ್ಷ್ಮಿನ ನೋಡ್ತೀರಾ ಮೀನರಾಶಿಯವರು. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮೆಲ್ಲ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಂತ್ಕೊಂಡು ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಕೊಡುವಂತರಾಗ್ತಾರೆ. ಮನೆಯಲ್ಲಿ ಸುಖ ಶಾಂತಿ ಮಾಡುವಂತರಾಗ್ತೀರ. ಹಾಗೂ ಇರತಕ್ಕಂಥ ಸಾಲ ಬಾಧೆಗಳು ನಿಧಾನವಾಗಿ ತೀರ್ಥ ಬರತಕ್ಕಂಥದ್ದಾಗತ್ತೆ. ನಿಮ್ಮ ಆತ್ಮೀಯರು ನಿಮ್ಮ ಕಷ್ಟದ ಸಮಯದಲ್ಲಿ ಅಂದರೆ ಈ ವಾರ ನಿಮ್ಮ ಜೊತೆಗೆ ನಿಂತುಕೊಂಡು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಹಾಯವನ್ನು ಮಾಡ್ತಾರೆ. ಅಂದರೆ ಕಷ್ಟಕ್ಕಾದವನೇ ನಿಂಟ ಅಂತ ಕರಿತೀವಿ ನಾವು ಆಡು ಭಾಷೆಯಲ್ಲಿ. ಅದೇ ಕಷ್ಟದಲ್ಲಿ ನೆಂಟರಾಗ್ತಾರ? ಖಂಡಿತ ಆಗಲ್ಲ, ಮರೆತು ಬಿಡಿ ಅವ್ರನ್ನ. ಕಷ್ಟದಲ್ಲಿ ಆಗೋರು ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಹಿತೈಷಿಗಳು. ಅಂಥ ಉತ್ತಮ ಸ್ನೇಹಿತರು ಮೀನರಾಶಿಯವರಿಗೆ ಈ ಕಷ್ಟದ ಸಮಯದಲ್ಲಿ ಆಗುವಂತರಾಗ್ತಾರೆ. ನಿಮ್ಮ ಫಿನಾನ್ಷಿಯಲ್ ಇರತಕ್ಕಂಥ ಬ್ಲಾಕೇಜ್ಗಳನ್ನ ಕ್ಲಿಯರ್ ಮಾಡ್ತಾರೆ. ಅಂದರೆ ಹಣಕಾಸಿನ ದುಬ್ಬರ, ಹಣಕಾಸಿನ ಮುಂಗಟ್ಟುಗಳನ್ನು ದೂರ ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಖಂಡಿತವಾಗಿಯೂ ಮೀನರಾಶಿಯವರಿಗೆ ಈ ವಾರ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಆದರೂ ಎಚ್ಚರಿಕೆಯಿಂದಿರತಕ್ಕಂಥದ್ದಿದ್ದರೆ ಸ್ವಲ್ಪ ಲಾಭ ಜಾಸ್ತಿಯೇ ಸಿಗತ್ತೆ. ತುಂಬ ಜನ ಕೇಳ್ತಾ ಇದ್ರಿ, ಯಾವಾಗ ಲೈವಿಗೆ ಬರ್ತೀರಿ,
ಯಾವಾಗ ನಮ್ಮ ಸಮಸ್ಯೆಗಳನ್ನು ನಿಮ್ಮ ಹತ್ರ ನೇರವಾಗಿ ತಿಳ್ಕೊಳ್ಬೋದು ಅಂತ. ಕೆಲಸದ ಒತ್ತಡದ ನಡುವೆ ಲೈವ್ ಬರೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಓಡಾಟ, ಕಾರ್ಯಕ್ರಮಗಳು, ಜ್ಯೋತಿಷ್ಯ ಅಂಥೇಳಿ ತುಂಬ ಗ್ಯಾಪ್ ಆಗಿಬಿಟ್ಟಿದೆ. ಈ ಮಂಗಳವಾರ ದಿನಾಂಕ 10ನೇ ತಾರೀಕು ಅಂದರೆ ಮಾರ್ಚ್ 10ನೇ ತಾರೀಕು ಸಂಜೆ 7 ಗಂಟೆಗೆ ಲೈವ್ ಬರ್ತೇನೆ. ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮುಖಾಂತರ ನಿಮ್ಮೆಲ್ಲ ಸಮಸ್ಯೆಗಳಿಗೂ ನೇರವಾಗಿ ಉತ್ತರವನ್ನು ಕೊಡ್ತೇನೆ. ಈ ವರ್ಷದ ಪಂಚಾಂಗದ ಫಲ ಯಾವ ರೀತಿ ಇದೆ, ಯಾರಿಗೆ ಲಾಭ, ಯಾರಿಗೆ ನಷ್ಟ, ಹಾಗೂ ನಿಮಗೇನಾರ ಸಮಸ್ಯೆಗಳಿದ್ದರೆ ನಿಮ್ಮ ಹೆಸರನ್ನು, ದಿನಾಂಕ, ಸಮಯವನ್ನು ಫೋನ್ ಮಾಡೋ ಮುಖಾಂತರ ನೇರವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಆದಷ್ಟು ಬೇಗ ಅಂದರೆ ಮಂಗಳವಾರ ನೇರವಾಗಿ ಸಿಗೋಣ. ಇವೆಲ್ಲ ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಮುಖಾಂತರ ಉತ್ತಮ ಪರಿಹಾರವನ್ನು ನಾನು ಕೊಡುತ್ತೇನೆ. ಶಿವಮಸ್ತು.